program sponsored by Tiago Finance. ಅಕ್ಟೋಬರ್ 1ರಿಂದ ಎಫ್ಡಿ ನಿಯಮಾವಳಿಗಳಲ್ಲಿ ಹೊಸ ಬದಲಾವಣೆ ಜಾರಿಗೆ ಪ್ರಯೋಜನ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 1, 2026ರಿಂದ ಜಾರಿಗೆ ಬರುವಂತೆ ಫಿಕ್ಸೆಡ್ ಡೆಪಾಸಿಟ್ಗಳ ನಿಯಮಾವಳಿಗಳಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಸೊ ಇವುಗಳ ಮುಖ್ಯ ಉದ್ದೇಶ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರುವಂಥದ್ದು ಮತ್ತು ಗ್ರಾಹಕರಿಗೆ ಸಮಾನವಾದ ಸೇವೆಯನ್ನು ಕೊಡುವಂಥದ್ದು. ಸೊ ಹಾಗಾದರೆ ಈ ಹೊಸ ನಿಯಮಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದಂತಹ ಪ್ರಮುಖ ಅಂಶಗಳನ್ನು ನಾವು ಒಂದೊಂದಾಗಿ ಈ ಎಪಿಸೋಡಲ್ಲಿ ನೋಡೋಣ. ಮೊದಲನೇದಾಗಿ, ಎಲ್ಲ ಶಾಖೆಗಳಲ್ಲಿ ಏಕರೂಪದ ಬಡ್ಡಿದರ ಯೂನಿಫಾರ್ಮ್ ಇಂಟ್ರೆಸ್ಟ್ ರೇಟ್ ಇನ್ನು ಮುಂದೆ ಒಂದೇ ದಿನದಂದು ಮತ್ತು ಒಂದೇ ಮೊತ್ತದ ಠೇವಣಿಗಳ ಮೇಲೆ ಬ್ಯಾಂಕ್ಗಳು ತಮ್ಮ ಎಲ್ಲ ಶಾಖೆಗಳಲ್ಲಿ ಒಂದೇ ರೀತಿಯ ಬಡ್ಡಿದರವನ್ನು ನೀಡಬೇಕಾಗತ್ತೆ. ಅಂದರೆ ನೀವು ಯಾವ ಶಾಖೆಗೆ ಹೋದರೂ ಒಂದೇ ರೀತಿಯ ಫಿಕ್ಸೆಡ್ ಡೆಪಾಸಿಟ್ ಬಡ್ಡಿದರ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಹಿಂದೆ ಏನಾಗ್ತಾ ಇತ್ತು, ಒಂದೇ ಬ್ಯಾಂಕಿನ ಬೇರೆ ಬೇರೆ ಶಾಖೆಗಳಲ್ಲಿ, ಈಗ ಮಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಹೀಗೆ ಬೇರೆ ಬೇರೆ ಶಾಖೆಗಳಲ್ಲಿ ಬಡ್ಡಿ ದರಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ತಾಯಿದ್ರು. ಅದನ್ನು ಈ ನಿಯಮದ ಮೂಲಕ ತಡೆಯಲಾಗಿದೆ. ಸೊ ಎರಡನೇದಾಗಿ, ದೈನಂದಿನ ಮಾಹಿತಿ ಪ್ರಕಟಣೆ, ಡೈಲಿ ಡಿಸ್ಕ್ಲೋಷರ್ ಆಫ್ ರೇಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಬ್ಯಾಂಕ್ಗಳು ತಮ್ಮ ಬಡ್ಡಿದರ ವಿವರಗಳನ್ನು, ವಿಶೇಷವಾಗಿ ಬಲ್ಕ್ ಠೇವಣಿಗಳಿಗೆ ಪ್ರತಿದಿನ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕಾಗುತ್ತೆ. ಈ ವಿವರಗಳನ್ನು ಪ್ರತಿ ವ್ಯವಹಾರದ ದಿನದಂದು ಬೆಳಿಗ್ಗೆ 10 ಗಂಟೆಯ ಒಳಗೆ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಗರಿಷ್ಠ 10 ಗಂಟೆ 10 ನಿಮಿಷದವರೆಗೆ ಮಾತ್ರ ಸಮಯ ಇರುತ್ತೆ. ಇದರಿಂದ ಗ್ರಾಹಕರಿಗೆ ವಿವಿಧ ಬ್ಯಾಂಕ್ಗಳ ದರಗಳನ್ನು ಹೋಲಿಕೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಮೂರನೇದಾಗಿ, ಬಲ್ಕ್ ಠೇವಣಿಗಳಿಗೆ ಹೆಚ್ಚಿನ ಒಂದು ಫ್ಲೆಕ್ಸಿಬಿಲಿಟಿ. ಸೊ ದೊಡ್ಡ ಮೊತ್ತದ ಬಲ್ಕ್ ಠೇವಣಿಗಳಿಗಾಗಿ ಬ್ಯಾಂಕ್ಗಳು ಈಗ ಲಿಕ್ವಿಡಿಟಿ ಕವರೇಜ್ ರೇಷಿಯೋ LCR ಚೌಕಟ್ಟಿನ ಮೇಲೆ ಒಂದು ಬಡ್ಡಿದರವನ್ನು ನಿರ್ಧಾರ ಮಾಡಲಿಕ್ಕೆ ಹೆಚ್ಚಿನ ಫ್ರೀಡಮನ್ನು ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ದೊಡ್ಡ ಹೂಡಿಕೆದಾರರಿಗೆ ಅಪ್ಲೈ ಆಗುತ್ತೆ. ಅಕ್ಟೋಬರ್ 1, 2026ರಿಂದ ಬ್ಯಾಂಕ್ಗಳು ಬಲ್ಕ್ ಠೇವಣಿಗಳು ಸೇರಿದಂತೆ ತಮ್ಮ ಠೇವಣಿಗಳ ಮೇಲಿನ ಬಡ್ಡಿದರಗಳನ್ನು ಮುಂಚಿತವಾಗಿ ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕಾಗುತ್ತೆ. ಸೊ ಇನ್ನು ಟೈಮಿಂಗ್ ರೂಲ್ಸ್ ಏನು ಮಾಡಿದ್ದಾರೆ, ಬಲ್ಕ್ ಠೇವಣಿಗಳ ಮೇಲಿನ ಬಡ್ಡಿದರಗಳನ್ನು ಪ್ರತಿದಿನ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ವಿಳಂಬವಾದರೆ ಗರಿಷ್ಠ 10 ನಿಮಿಷಗಳ ವಿನಾಯಿತಿ ಇರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ 10:10 ಒಳಗೆ ಈ ದರಗಳು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಲೇಬೇಕು, ಅವೈಲಬಿಲಿಟಿ ಇರಲೇಬೇಕಾಗುತ್ತೆ. ಸೊ ಈ ಪ್ರಕ್ರಿಯೆಯು ಪ್ರತಿಯೊಂದು ವ್ಯವಹಾರದ ದಿನದಂದು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಈ ನಿಯಮದಿಂದ ಗ್ರಾಹಕರಿಗೆ ಮತ್ತು ದೊಡ್ಡ ಗ್ರಾಹಕರಿಗೆ ಬಡ್ಡಿದರಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಪಾರದರ್ಶಕತೆ ಸಿಗುತ್ತೆ, ನಿಖರವಾದ ಸಮಯದಲ್ಲಿ ಸರಿಯಾದ ಮಾಹಿತಿ ಸಿಗುತ್ತೆ. ಸೊ ಇದು ಯಾವುದೇ ವ್ಯಕ್ತಿಯು ಬ್ಯಾಂಕ್ನಲ್ಲಿ ನಿರ್ದಿಷ್ಟ ದಿನದಂದು ನಿರ್ದಿಷ್ಟ ಮೊತ್ತದ ಠೇವಣಿ ಇಟ್ಟಾಗ ಅದೇ ದಿನ ಬೇರೆ ಯಾರಾದರೂ ಅಷ್ಟೇ ಮೊತ್ತದ ಠೇವಣಿ ಇಟ್ಟರೆ ಬ್ಯಾಂಕ್ ಅವರಿಬ್ಬರಿಗೂ ಒಂದೇ ರೀತಿಯ ಬಡ್ಡಿದರವನ್ನು ಕೊಡಬೇಕಾಗುತ್ತೆ ಹೊರತು ಗ್ರಾಹಕರ ನಡುವೆ ಬಡ್ಡಿದರದಲ್ಲಿ ಯಾವುದೇ ವ್ಯತ್ಯಾಸ ಮಾಡುವ ಹಾಗಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದೆ. ವೀಕ್ಷಕರಿಂಥ ಮತ್ತಷ್ಟು ಸುಧಾರಣೆಗಳನ್ನು ಬ್ಯಾಂಕಿಂಗ್ ವಲಯದಲ್ಲಿ ಜಾರಿಗೆ ತರ್ತಾ ಇದೆ. ಈ ಕುರಿತಂತಹ ವಿಡಿಯೋಗಳನ್ನು ವೀಕ್ಷಣೆ ಮಾಡಲಿಕ್ಕೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.